ಬಾಲಕರೇ, ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗೆ ಹೊರಡಿರಿ. ಮಗು ಬಸವರಾಜ, ನಿಮ್ಮ ತಂದೆಯವರ ಬಳಿಗೆ ಹೋಗೋಣ ನಡೆ. ಆಗುತ್ತಿರುವುದು ಇರಲಿ, ಈಗಲೇ ಗುರುಮಠಕ್ಕೆ ಹೋಗಿ ನೋಡಿಕೊಂಡು ಬರುವೆನು. ಗುರುಗಳೇ ಬಸವರಾಜನನ್ನು ಕರೆದುಕೊಂಡು ಬರ್ತಿರುವರು, ಬರಲಿ. ಗುರುಗಳ ಪಾದಕ್ಕೆ ನಮಸ್ಕರಿಸುವೆನು. ಮಾದರಸರೇ, ನಿಮಗೆ ಶ್ರೇಯಸ್ಸಾಗಲಿ. ಗುರುಗಳೇ, ನನ್ನ ಮಗನಾದ ಬಸವರಾಜನು ಸಕಲ ವಿದ್ಯೆಗಳನ್ನು ಕಲಿತಿರುವನೇ? ಮಾದರಸರೇ, ನಿಮ್ಮ ಮಗನಾದ ಬಸವರಾಜನಿಗೆ ವಿದ್ಯೆ ಕಲಿಸಲು ನನ್ನಿಂದ ಸಾಧ್ಯವಿಲ್ಲ. ಏಕೆಂದರೆ ಅವನು ದೇವಮಾನವನು, ಸತ್ತವರನ್ನು ಬದುಕಿಸುತ್ತಾನೆ. ಆದ್ದರಿಂದ ನೀವು ಸಹ ಅವನಿಗೆ ವಿರುದ್ಧವಾಗಿ ನಡೆದುಕೊಳ್ಳ. ಏನು ಗುರುಗಳೇ, ಈ ವಿದ್ಯೆಯನ್ನು ನನ್ನ ಮಗನಿಗೆ ಕಲಿಸಿದ್ದು? ಜನಕ, ಗುರುಗಳಲ್ಲಿ ತಪ್ಪಾಡದೆ ನೀವಾಡಿದಂತೆ ಗುರು ಕಾಣಿಕೆಯನ್ನು ಕೊಟ್ಟು ಕಳುಹಿಸಿ. ಗುರುಗಳೇ, ಹಾಗಾದರೆ ನಿಮ್ಮ ಗುರು ಕಾಣಿಕೆಯನ್ನು ತೆಗೆದುಕೊಂಡು ನೀವಿನ್ನು ಹೊರಡುವರಾಗಿ ಆಗಬಹುದು. ಮಗು ಬಸವರಾಜು, ನೀನಿನ್ನು ಫಲಾಹಾರ ಮಾಡಲು ಹೋಗಪ್ಪ. ನನ್ನ ಮಗನಾದ ಬಸವರಾಜನಿಗೆ 7 ವರ್ಷ ತುಂಬಿರುವುದು. ಇನ್ನು ನಮ್ಮ ಬ್ರಾಹ್ಮಣರ ಪದ್ಧತಿಯಂತೆ ಉಪನಯನವನ್ನು ಮಾಡಿಸಬೇಕು. ಉಪನಯನಕ್ಕೆ ಸಿದ್ಧ ಮಾಡಿಕೊಳ್ಳುವೆನು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು. ಸಂಡಿಗೆ ಉಪ್ಪಿನ ಕಾಯಿಗಳು ತುಪ್ಪದಿ ಕರಿದ ಕಾಯಿಗಳು. ಹಪ್ಪಳ ಸಂಡಿಗೆ ಉಪ್ಪಿನ ಕಾಯಿಗಳು ತುಪ್ಪದಿ ಕರಿದ ಕಾಯಿಗಳು. ಎಪ್ಪತ್ತಾದರೂ ನುಂಗುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವು. ಯಾರು ಗುಂಡಾ ಭಟ್ರು? ಬಹಳ ದಿವಸ ಆಯ್ತು ತಮ್ಮನ್ನು ನೋಡಿ. ಯಾರೋ ಕೂದಂಗಾಯ್ತಲ್ಲ ಸ್ವಾಮಿ, ನಾವು ಎಲ್ಲಿ ರೇ ಇತ್ತಾಗ ನೋಡ್ರಿ, ಇತ್ತಾಗೆ ಸಾಂಬಟ್ರು. ಸುಲೋಚನಾ ಬೇರೆ ಇಲ್ವೇ? ಅದೇನ್ರಿ, ಶ್ಯಾಮ್ಲಮ್ಮನ್ ಜೊತೆಗೆ ಬೇರೆ ಸುಲೋಚನಮ್ಮನ್ ಬೇರೆ ಇಟ್ಕೊಂಡಿದ್ದೀರಾ? ಶಿವ, ಎಂತ ಮತ್ತಂತ ಆಡ್ತಿರ್ರಿ, ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಸುಲೋಚನಾ ಅಂದ್ರೆ 40ನೇ ವರ್ಷಕ್ಕೆ ಚಾಳೇಶ್ವರಿ ಬಂದು ಕಣ್ಣು ಮಬ್ಬಾಗಿದೆ. ಹಾಗಂತ ನನಗೆ ಯಾಕಪ್ಪ ಈ ವಯಸ್ಸಲ್ಲಿ ಜನ ಏನ್ ಕನ್ಕೋತಾರೆ? ಓಹೋ, ಸುಲೋಚನಾ ಅಂದ್ರೆ ಕನ್ನಡಕ. ಹೌದ್ರಿ, ಎಲ್ಲೋ ಬಹಳ ದಿವಸದಿಂದ ಕಾಣ್ಲಿಲ್ವಲ್ಲ, ಎಲ್ಲೋಗಿದ್ರಿ? ಕಾಶಿ ಯಾತ್ರೆ ಹೋಗ್ಬಿಟ್ಟಿದ್ದೆ. ಏನ್ಕೋ? ಸ್ವಲ್ಪ ಇತ್ತೀಚೆಗೆ ಹಾ ಏನೇನೋ ಕಾಯಿಲೆ ಕಸಾಬ್ಲು, ಅದಕ್ಕೆ ಕೋಪ ಎಲ್ಲ ಬಿಟ್ಬಿಟ್ಟು ನಿಶ್ಚಿಂತೆಯಿಂದ ಇದ್ಬಿಡೋಣ. ಒಳ್ಳೆ ಕೆಲಸ ಮಾಡ್ಕೊಂಬಂದಿದ್ದೀರಿ. ನಿಜವಾಗ್ಲೂ ಕೋಪ ಬಿಟ್ಟಿದ್ದೀರಿ ಅಂತ ಆಯ್ತು. ಬಿಟ್ಬಿಟ್ಟೆ. ನಿಜವಾಗ್ಲೂ ಬಿಟ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಬಿಟ್ಟಿದ್ದೀರಾ? ಬಿಟ್ಟಿದ್ದೀನಿ ಸ್ವಾಮಿ. ಹಂಗಿದ್ರೆ ಕೋಪ ಇಲ್ಲ ನಿಮ್ಗೆ? ಎಷ್ಟ್ ಸಲ ಹೇಳೋದು ಕೋಪನೇ ಬಿಟ್ಟಿದ್ದೀನಿ ಅಂದ್ರೆ ಪದೇ ಪದೇ ಕೇಳ್ತಾರೆ. ನಾನು ಕೋಪ ಬರಬಾರ್ದು ಅನ್ಕೊಂಡಿದ್ದೆ, ಬತ್ತಾ ಇದೆ. ಏನ್ ಮಾಡೋಣ ಇವಾಗ ಇವ್ರಿಗೆ? ನೋಡ್ರಿ, ಇವ್ರ ಕೋಪ ಬಿಟ್ಟಿರೋದು ಹಿಂಗೆ. ಹೌದು, ಏನ್ರಿ ನಮ್ಗೆ ಬಿಟ್ಟು ಬಂದಿರೋದು ಮತ್ತೆ ತಂದು ಗಂಟೆ ಹಾಕ್ತಿರಲ್ರಿ. ಎಂಥ ಜನ ಇದ್ದೀರಿ ನೀವು. ಹೆಂಗೋ ನೀವು ಸಿಕ್ಕಿದ್ದು ಒಳ್ಳೇದೇ ಆಯ್ತು. ಕಾರಣ ನಾವು ಮಾದರ್ಸರ ಮನೆಗೆ ಆ ಬಸವರಾಜನಿಗೆ ಉಪನಯನ ಮಾಡ್ಬೇಕು, ಅದಕ್ಕೆ ಹೊರಟಿದೀವಿ. ತಾವು ಏನನ ಬರ್ತಿರೋ? ನೀವು ಉಪನಯನ? ಹೌದು. ನೀವು ಅವೆಲ್ಲ ಯಾವಾಗ ಕಲ್ತ್ಕೊಂಡ್ರಿ? ಅಯ್ಯೋ, ನಳಂದ ಯೂನಿವರ್ಸಿಟಿನಲ್ಲಿ, ಅದೇ ನಳಂದ ವಿಶ್ವವಿದ್ಯಾನಿಲಯ, ಅಲ್ಲಿ ನಮ್ಮ ವೇದ ಪಾರಾಯಣ. ಮೊದ್ಲು ನೀವು ಮಶಾನದಲ್ಲಿ ಎಡಪಣ ಸುಟ್ಕೊಂಡಿದ್ರಲ್ಲ. ಅಯ್ಯರೇ, ಮಾನ ಮರ್ಯಾದೆ ಎಲ್ಲ ತೆಗಿತೀರಿ, ಬರೋ ದಕ್ಷಿಣೆ ಎಲ್ಲ ಹಾಗೋಗ್ಬಿಡ್ತೀರಿ. ಇರೋದು ಹೇಳಂದಪ್ಪ, ಅಲ್ಲಿ ನೋಡ್ರಿ, ಇರೋದು ಇದ್ದಂಗೆ ಹೇಳಿದ್ರೆ ಇವ್ರಿಗೆ ಯಾಕೆ ಉಷ್ಣ ಅಂತೀನಿ. ಅದಿರ್ಲಿ, ಅದೆಷ್ಟೋ ಎಲ್ಲ ಅಕ್ಕಿರೆ ಇದು ಏನೋ ಮಾಡ್ತಾರೆ ಸ್ವಾಮಿ. ನಿಮ್ಗೊಂದ್ ದಂಡ ಇರ್ಲಿ, ಮುಂದಕ್ಕೆ ಕೇಳಿ. ತಮ್ಮದೆಲ್ಲ ಆಯ್ತು ವೇದ ಪಾರಾಯಣ. ನಾವು
ನಿಮಗಿನ್ನ ಜಾಸ್ತಿ ಕಲ್ತ್ಕೊಂಡ್ ಬಂದಿದ್ದೀವಿ. ಎಲ್ಲಿ? ಇಲ್ಲೇ ಕೆಂಗೇರಿ ಮೋರಿ ಪಕ್ಕ ಇಲ್ಲಿ ಆಶ್ರಮ. ಓಹೋ, ವೃಷಭಾವತಿ ನದಿ ದಡದಲ್ಲಿರೋ ಹೌದು. ಅದ್ರಾಗೆ ಸ್ನಾನ ಪೂಜೆ ಇರ್ಬೇಕು, ಅದಿಲ್ಲೇ ಓದ್ತದೆ. ಅದಕ್ಕೆ ಈ ಪಾಟೆ ಸೊಳ್ಳೆ. ಬಹಳ ಗಮ್ಮಂತಿದ್ದೀರಿ ತಾವು. ಅಂದಾಗೆ ತಾವು ಕಾಶಿಯಿಂದ ಏನಾದ್ರೂ ತಂದ್ರು? ಕಾಶಿಯಿಂದ ಒಂದು ವಿಶೇಷವಾದ ತಂದಿದ್ದೀನಿ. ಏನು? ಅದು ಕೊಡ್ತೀನಿ, ಹಾ, ಯಾರಿಗೂ ಹೇಳಬಾರ್ದು. ಹೇಳಲ್ಲ ಸ್ವಾಮಿ. ಏನ್ ತಂದಿದ್ದೀರ ಹೇಳಿ. ಅದು ವಿಶೇಷವಾದ ನಶ್ಯೆ. ಓಹೋ, ನಮಗೂ ಬಹಳ ಇಷ್ಟ. ಒಂದ್ ಸ್ವಲ್ಪ ಕೊಡಿ. ಕೊಡ್ತೀನಿ. ಹಾ. ಅದು ಉಪಯೋಗಿಸೋ ರೀತಿ ಬರುತ್ತಾ? ಏ, ನಮಗ್ ಗೊತ್ತಿಲ್ವೇನ್ರಿ ಅಂತ ಏರ್ಸ್ಬಿಟ್ಟು ಒಂದ್ಸತಿ ಹೆಂಗಿರ್ತದೆ? ಅಲ್ಲ, ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ಹಾ. ನಶ್ಯ ವಿಶೇಷ, ಹಾಕೋದು ವಿಶೇಷ, ಹೇಳೋದು ವಿಶೇಷ, ಕೇಳೋದು ವಿಶೇಷ. ಅದೇನ್ ವಿಶೇಷ? ಲಾಸ್ಟಿಗೆ ಶೇಷ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳಿ. ನಶ್ಯೆ ಕೊಡ್ತೀನಿ, ಕೊಡಿ ಸ್ವಾಮಿ. ಅದನ್ನ ಹಾ, ನೀವು ಹಾ, ಜನ ಕೇಳಿಸ್ಕೊತಾರೆ, ಹಾ, ಹಾ. ತಿಕ್ಕಾಕೋಬೇಕು. ಓ, ಮನಕಾಯೋಗ. ಮೊದ್ಲೇ ಮಳೆ ರೋಗ ನನಗೆ. ತಿಕ್ಕಾಕಂಬೇಕಂತೆ. ಜನ ಕೇಳಿಸ್ಕೊಂಡ್ರಿ ಏನಂದಾರ್ರಿ? ಸರಿಯಾಗಿ ಹೇಳ್ತಾ ಇದ್ದೀನಿ. ಜನಕ್ಕೆ ಗೊತ್ತಾಗದಂಗೆ ನೀವು ತಿಕ್ಕಾಕೊಳ್ಳಿ. ಬೇಡ ಸ್ವಾಮಿ, ನಮ್ಗೆ ಮೂಗ್ಗಾಕಣದ್ ನೋಡಿದೀನಿ. ತಿಕ್ಕಾಕಣದ್ ಅದ್ ಯಾವ್ದ್ರಿ? ಏನಂದ್ರಿ? ತಿಕ್ಕಾಕಣದ್ ಯಾವ್ದ್ರಿ ನಶ್ಯ? ನಾನು ಮುಗ್ಗಾಕದೆ ಕೊಡೋದ್ರಿ. ಅದಂಗ್ರಿ ಮತ್ತೆ? ಅದಂಗಿರ್ತದೆ? ನಾನು ಕೊಡೋದು ಮುಗ್ಗಾಕದೆ. ಹಾ. ನೀವ್ಯಾಕೆ ಅಪಾರ್ಥ ಮಾಡ್ಕೋತೀರಿ? ನಾನು ನಶ್ಯ ತಗೊಂಡು ಹಾ, ಹಿಂಗೆ ಕೈಗೆ ಹಾಕೊಳ್ಳಿ. ಹಾಕೊಂಡೆ. ಹಾಕೊಂಡ್ರ ಹಾ. ತಿಕ್ಕಿ. ಓ, ಹಿಂಗ ತಿಕ್ಕಿ ಹಾಕೊಳ್ಳಿ. ತಿಕ್ಕಿ. ತಿಕ್ಕಿ ತಿಕ್ಕಿ ಹಾಕೊಳ್ಳಿ ಅಂದ್ರೆ ನೀವು ತಿಕ್ಕೆ ಹಾಕೊಳ್ಳಿ ಅಂತ ನಾನು ಹೇಳಿ. ಏನ್ರಿ ಇಷ್ಟೊಂದ್ ಬಿಸಿ ಆಗೈತೆ? ಬಾಬಾ ಕೊಟ್ಟಿದ್ದೆ ತಪ್ಪಾಯ್ತಲ್ರಿ ಇವ್ರಿಗೆ. ಮೊದ್ಲೇ ನನಗ್ ಕುಂಟು, ಅದ್ರ ಮೇಲೆ ಒಂದ್ ಗಂಟು, ಆಮೇಲೆ ಒಂದ್ ಇದಕ್ ನನಗ್ ನಂಟು. ಎಂತ ನೆಶ ಕೊಟ್ರಿ? ಸುರೇಶನೇ ಸತತಂ ತುಲೀಯ ನಿರತಂ ಪಾಲಿಸೈ ಸುರೇಶನೇ ಸತತಂ ವಂದಿಪೆನು ನಿನ್ನ ದ್ವಂದ್ವ ಪಾದಕ್ಕೆ ವಂದಿಪೆನು ನಿನ್ನ ದ್ವಂದ್ವ ಪಾದಕ್ಕೆ ಹಿಂದೂ ಶೇಖರ ಬಂದ ಹರಿಪುದು ಹಿಂದೂ ಶೇಖರ ಬಂದ ಹರಿಪುದು ಪಾಲಿಸೈ ಸುರೇಶನೇ ಸತತಂ ಶುಭಲೀಯ ನಿರತಂ ಪಾಲಿಸೈ ಸುರೇಶನೇ ಸತತಂ. ಇದೇನು ನಮ್ಮ ಪಟ್ಟಣವನ್ನೆಲ್ಲ ಸಿಂಗರಿಸಿರುವಲ್ಲ, ಅಲ್ಲದೆ ಪರಿಪರಿ ವಾದ್ಯಗಳು ವೇದ ಘೋಷಗಳು ಕೇಳಿ ಬರುತ್ತಿರುವುದಲ್ಲ, ಏನಿರಬಹುದು? ಇರಲಿ, ನಮ್ಮ ತಂದೆಯವರನ್ನು ವಿಚಾರಿಸುವೆನು. ಪಾಡುವೆನು ನಿನ್ನ ಚಂದನಾಮವ ಪಾಡುವೆನು ನಿನ್ನ ಚಂದನಾಮವ ಎನ್ನ ಕಾಯ ಸುಂದರ ಶಿವ ಎನ್ನ ಕಾಯ ಸುಂದರ ಶಿವ ಪಾಲಿಸೈ ಸುರೇಶನೇ ಸತತಂ ಶೂಲೀಯ ನಿರತಂ ಪಾಲಿಸೈ ಸುರೇಶನೇ ಸತತಂ. ನಿನಗೆ ಮಂಗಳವಾಗಲಿ. ಏನು ಚೋದ್ಯವೋ ತಂದೆ ಏನು
ಮಂಟಪಗಳೇನು? ಈ ವೇದ ಘೋಷಗಳೇನು? ಈ ಬ್ರಾಹ್ಮಣರು ನೆರೆದಿರುವುದೇನು? ಇದರ ಚೋದ್ಯವನ್ನು ವೇದ್ಯವಾಗಿ ಬೋಧಿಸು ಜನಕ. ಮಗು ಬಸವರಾಜು, ತಂದೆ, ಕಂದ ಕೇಳು ಬೇಡ್ವೆ ನಿನಗೆ, ನಾಳೆ ಮುಂಜಿ ಮಾಡ್ಬೆ ನಿನಗೆ. ಮಗು ತಂದೆ, ಕಂದ ಕೇಳು ಬೇಡ್ವೆ ನಿನಗೆ, ನಾಳೆ ಮುಂಜಿ ಮಾಡ್ಬೆ ನಿನಗೆ. ಬಳಲೋಚನನ ದಯದಿ ನಳಿಲಾಕ್ಷಿ ಮಾಡ್ಬೆ ನಿನಗೆ. ಕಂದ ಕೇಳು ಬೇಡ್ವೆ ನಿನಗೆ, ನಾಳೆ ಮುಂಜಿ ಮಾಡ್ಬೆ ನಿನಗೆ. ಮಗು ಬಸವರಾಜು, ಜನಕ, ನಿನಗೆ 7 ವರ್ಷ ತುಂಬಿರುವುದು. ಇನ್ನು ನಮ್ಮ ಬ್ರಾಹ್ಮಣರ ಪದ್ಧತಿಯಂತೆ ನಿನಗೆ ಉಪನಯನವನ್ನು ಮಾಡಿಸಬೇಕು. ಅದಕ್ಕಾಗಿ ಈ ವೇದ ಗೋಷ್ಠಿಯು ಈ ಬ್ರಾಹ್ಮಣರು ನೆರೆದಿರುವುದು. ವೇಕ್ಯವಾಯ್ತನಿಕೆ ಕಂದ. ಏನು ಏನು ನನಗೆ ದ್ವಿಜ ದೀಕ್ಷೆಯೇ? ಹೌದು. ತಂದೆಯೇ, ನನಗೀಗಾಗಲೇ ದೀಕ್ಷೆಯಾಗಿದೆ. ಯಾವಾಗಾಗಿದೆ ಮಗು? ಜನಕ, ಜನನ ಕಾಲದಿ ತಂದೆ ಘನಶೈವ ದೀಕ್ಷೆಯೋ. ಮಗು ಜನನ ಕಾಲದಿ ತಂದೆ ಘನಶೈವ ದೀಕ್ಷೆಯೋ. ಅನುನಯದಿಂದಾಲಿ ವಿನಯದಿಂದಾಗಿದೆ ನಾನೊಲ್ಲೆ ನಾನೊಲ್ಲೆನೋ. ಈ ದ್ವಿಜ ದೀಕ್ಷೆಯ ನಾನೊಲ್ಲೆ ನಾನೊಲ್ಲೆನೋ. ಜನಕ, ಮಗು ಅನುನಯವಾದ ವೀರಶೈವ ದೀಕ್ಷೆಯು ಸೂತಕ ಗೃಹದಲ್ಲಿಯೇ ಆಗಿದೆ. ಆದ್ದರಿಂದ ಬದಲಿ ದೀಕ್ಷೆ ಎಂದರೇನು ಜನಕ? ಅದಕ್ಕೆ ಈ ಬಾಲಕನಿಗೆ ಅಷ್ಟಗ್ರಹ ಶಕ್ತಿ ಉಂಟಾಗಿರುವುದು. ಮಗು ಬಸವರಾಜು, ತಂದೆಯೇ, ನಿನಗೆ ವೀರಶೈವ ದೀಕ್ಷೆಯು ಮಾಡಿದವರು ಯಾರು? ಜನಕ, ಸಂಗಮಲಿಂಗವ ಧರಿಸಿದ ತಂದೆಯೇ. ಮಗು ಸಂಗಮಲಿಂಗವ ಧರಿಸಿದ ತಂದೆಯೇ. ಅಂಗಾಚಾರಿಯ ಕಂಡು ಮಂಗಳನಾದೇನು ನಾನೊಲ್ಲೆ ನಾನೊಲ್ಲೆನು. ಈ ದ್ವಿಜ ದೀಕ್ಷೆಯ ನಾನೊಲ್ಲೆ ನಾನೊಲ್ಲೆನು. ಮಗು ಜನಕ, ಮಗು ಶ್ರೀಮನ್ ಮಹಾದೇವ ಗಂಗಾಧರನೇ ನನಗೆ ಲಿಂಗಧಾರಣೆಯನ್ನು ಮಾಡಿರುವನು. ಆ ದೀಕ್ಷೆಗೋಸ್ಕರ ಈ ಅಂಗವನ್ನೇ ಅರ್ಪಿಸಿರುವನು. ಆ ದೀಕ್ಷೆ ಸಾಕು, ಬದಲಿ ದೀಕ್ಷೆ ಬೇಡ ಜನಕ. ಮಗು, ನೀನು ಉತ್ತಮವಾದ ಬ್ರಾಹ್ಮಣರ ಜನ್ಮದಲ್ಲಿ ಹುಟ್ಟಿ ದ್ವಿಜ ದೀಕ್ಷೆಗೆ ಒಳಗಾಗದಿದ್ದರೆ ಅಪಕೀರ್ತಿಗೆ ಗುರಿಯಾಗೋದಿಲ್ಲ ಕಂದ. ಅದು ಅಲ್ಲದೆ ಬ್ರಾಹ್ಮಣ್ಯ ಮಮದೇವತ ಎಂಬಂತೆ ಬ್ರಾಹ್ಮಣರ ದೀಕ್ಷೆಯೇ ಮೇಲಾದದ್ದು. ಸುಮ್ಮನೆ ನೀನು ದ್ವಿಜ ದೀಕ್ಷೆಯನ್ನು ಮಾಡಿದ ಜನಕ, ಶಿವನಂ ಬೇಡದ ಮನುಜಂ ಆ ಆ ಆ ಆ. ಜನಕ, ಮಗು ಶಿವನಂ ಬೇಡದ ಮನುಜಂ ಆ ಶಿವನಂ ಬೇಡದ ಮನುಜಂ ರೂಢಿಯೊಳಗಿಹ ಕಾಡು ಕಲ್ಲುಗಳ ಬೇಡಿದರೆ ಫಲವೇ. ಏ, ಏ, ಏ. ಕೊಡುವವೆ ಕಡು ಮೋಕ್ಷವನು. ಕೊಡುವವೆ ಕಡು ಮೋಕ್ಷವನು. ಇಡು ಬಾಲನೋಳ್ ಕೃಪೆಯ ಬಿಡು ಬಿಡು ದ್ವಿಜ ದೀಕ್ಷೆ ಮಾಲ್ಪ ಮನವ. ತಂದೆ, ಮಗು ಮನ ಮಾಡಿದರೆ ಮನಸ್ಸಿ ಜಾಂತಕನು ಮನುಜರಂ ಪಾಲಿಸುವನು. ಮಾರಿ, ಮೊಸಣಿ, ದುರ್ಗಿ, ಚೌಡಿ,
ಚಾಮುಂಡಿಯೇ ಮೊದಲಾದ ದೈವಗಳು ಪಾಲಿಸಬಲ್ಲರೆ. ಆದ್ದರಿಂದ ಈ ಬಾಲನವಳು ಕೃಪೆ ತೋರಿ ಈ ದ್ವಿಜದೀಕ್ಷೆಯನ್ನು ಮಾಡ್ಕೊಂಬನು ಕೈ ಬಿಡಬೇಕೇ ಜನಕ. ಮಗು ಬಸವರಾಜು, ದ್ವಿಜದೀಕ್ಷೆ ಏತಕ್ಕೆಂದರೆ ನಾವು ಬ್ರಾಹ್ಮಣರಾಗಿ ಹುಟ್ಟಿ ಬ್ರಾಹ್ಮಣರ ಗುಂಪನ್ನು ಸೇರೋದಕ್ಕೋಸ್ಕರವಾಗಿ, ಬ್ರಾಹ್ಮಣರ ಮತವನ್ನು ಅನುಸರಿಸಿ ಬ್ರಾಹ್ಮಣರ ಗುಂಪನ್ನು ಸೇರೋದಕ್ಕೋಸ್ಕರವಾಗಿ ಈ ದ್ವಿಜದೀಕ್ಷೆಯು ಲೌಕಿಕಕ್ಕೆ ತಕ್ಕಂತೆ ನೀನು ದ್ವಿಜದೀಕ್ಷೆಯನ್ನು ಕೈಗೊಳ್ಳಬೇಕು. ಆಯ್ತೆ ಮಗು? ದ್ವಿಜದೀಕ್ಷೆಯಲ್ಲಿ ಜಾತಿ ಸೂತಕ, ಹೊಲೆಯೂ ಕೊಳೆಯು, ಹೊಯ್ರ ವೈಷಮ್ಯ, ಚಂಚಲ ವಂಚನೆ ಎಂಬ ವಿಪರೀತಗಳಿಂದ ಕೂಡಿದ ದ್ವಿಜದೀಕ್ಷೆಯನ್ನು ನಾನು ಒಲ್ಲೆನೆಯಾ ಜನಕ. ಮಗು, ತಂದೆಯೇ, ನಾವು ಬ್ರಾಹ್ಮಣರಾಗಿ ಹುಟ್ಟಿ ಬ್ರಾಹ್ಮಣರ ಮತವನ್ನು ಅನುಸರಿಸಿ ಬ್ರಾಹ್ಮಣರ ಗುಂಪನ್ನು ಸೇರೋದಕ್ಕೋಸ್ಕರವಾಗಿ ಈ ದ್ವಿಜದೀಕ್ಷೆಯು ಗೊತ್ತಾಯ್ತು ಮಗು? ತಂದೆಯೇ, ಏನಿದು ಅನ್ಯಾಯ ನಿಮ್ಮ ನ್ಯಾಯ, ಏನಿದು ಅನ್ಯಾಯ ಮಗು? ಏನಿದು ಅನ್ಯಾಯ ನಿಮ್ಮ ನ್ಯಾಯ, ಏನಿದು ಅನ್ಯಾಯ ಮಗು? ತಂದೆಯೇ, ಹಾಡುವುದು ಶಿವ ಮಂತ್ರ, ಕೂಡುವುದು ಬ್ರಾಹ್ಮಣರ. ತಂದೆಯೇ, ಹಾಡುವುದು ಶಿವ ಮಂತ್ರ, ಕೂಡುವುದು ಬ್ರಾಹ್ಮಣರ, ನೋಡದು ಅನ್ಯಾಯ ನಿಮ್ಮ ನ್ಯಾಯ, ಏನಿದು ಅನ್ಯಾಯ, ಏನಿದು ಅನ್ಯಾಯ ಜನಕ. ಮಗು, ಹಾಡುವುದು ಶಿವಮಂತ್ರ, ಕೂಡುವುದು ಬ್ರಾಹ್ಮಣರ ಗುಂಪು, ಇದು ಹೋರಾಟಕ್ಕೆ ದಾರಿಯಾಗುವುದಿಲ್ಲವೇ ಜನಕ? ಮಗು, ಸರಸು ಭೂಸುರೋಹಾರ ವಿಕ್ತವಾಗ ಮಿತಂ ವಚಃ ತತ್ವ ಈಶ್ವರ ಕುಲತ್ವ ನಭೋ ವಸ್ತು ತತಃ ಎಂಬ ಶಾಸ್ತ್ರ ಉಂಟಾಗಿ ಬೃಹಸ್ಪತಿ ಎಂಬ ಆಚಾರ್ಯರನ್ನು ಉತ್ಪತ್ತಿ ಮಾಡಿ ರುದ್ರನು ನಿಜಪುರಿಗೈದಿದ್ದಾನೆ. ಆದ್ದರಿಂದ ಬ್ರಾಹ್ಮಣರ ಗುಂಪು ಮತವನ್ನು ಅನುಸರಿಸಿ ನೀನು ದ್ವಿಜದೀಕ್ಷೆಯನ್ನು ಕೈಗೊಳ್ಳಬೇಕು. ಗೊತ್ತಾಯ್ತೆ ಮಗು? ತಂದೆಯೇ, ಹಿರಿವೆಯು ಸಣ್ಣ, ಹಾನೆಯು ದಪ್ಪದಾದ ಜನ್ಮವನ್ನು ತಳೆದು ಉತ್ಕೃಷ್ಟವಾದ ಗೋವಿನ ಜನ್ಮಕ್ಕೆ ಬಂದು ಶೂದ್ರನಾಗುತ್ತಾನೆ. ನಂತರ ಶೂದ್ರ ಜನ್ಮವನ್ನು ತಳೆದು ವೈಶ್ಯನಾಗುತ್ತಾನೆ. ನಂತರ ವೈಶ್ಯ ಜನ್ಮವನ್ನು ತಳೆದು ಕ್ಷತ್ರಿಯನಾಗುತ್ತಾನೆ. ನಂತರ ಕ್ಷತ್ರಿಯ ಜನ್ಮವನ್ನು ತಳೆದು ಬ್ರಾಹ್ಮಣನಾಗುತ್ತಾನೆ. ಬ್ರಾಹ್ಮಣನಾದ ಮೇಲೆ ಬ್ರಹ್ಮ ಜ್ಞಾನ ಬರುತ್ತದೆ. ಬ್ರಹ್ಮ ಜ್ಞಾನ ಬಂದವನು ಭಕ್ತನಾಗುತ್ತಾನೆ. ಆ ಭಕ್ತರ ಪ್ರಾಣವೇ ನಮ್ಮ ಸ್ವಾಮಿಯಾದ ಸದಾಶಿವನು. ಭಕ್ತರಾದೀನನು, ಭಕ್ತರ ಮನೆಯನ್ನು ಕಾಯುವನು. ಹೀಗೆ ನೋಡಿ ನ್ಯಾಯವಿದೆ. ನಿಮ್ಮ ನ್ಯಾಯದಂತೆ ನಾನು ದ್ವಿಜದೀಕ್ಷೆಯನ್ನು ಕೈಗೊಂಡರೆ ಮತ್ತೊಂದು ಜನ್ಮ ಎತ್ತಬೇಕಾಗುತ್ತದೆ. ಈ ಜನ್ಮವೆತ್ತಿದ್ದೇ ಸಾಕು. ಮುಂದಣ ಜನ್ಮಕ್ಕೆ ಹಿಂದಕ್ಕೂ ಮುಂದಕ್ಕೂ ಗೊತ್ತಿಲ್ಲವಾದ್ದರಿಂದ ಈ ಜನ್ಮದಲ್ಲಿಯೇ ಮುಕ್ತಿಯನ್ನು ಪಡೆಯಬೇಕೆಂಬ ಶಕ್ತಿ ನಂದಿದ್ದೇನೆ. ನನ್ನನ್ನು ಈ ಪಾಪಕೂಪಕ್ಕೆ ತಳ್ಳಬೇಡಿ ಜನಕ. ಮಗು, ಹಾಗಾದರೆ ನನ್ನ ಮಾತನ್ನು ಕೇಳುವುದಿಲ್ಲವೇ? ಹೇಗೆ ಒಪ್ಪಲಿ ಜನಕ? ಎಂದೆಂದಿಗೂ ಹೊಲ್ಲೆನೈ ತಂದೆ, ಎಂದೆಂದಿಗೂ ಹೊಲ್ಲೆನೈ ತಂದೆ, ಎಂದೆಂದಿಗೂ ಹೊಲ್ಲೆನೈ ತಂದೆ, ನಂದಿ ವಾಹನನೆ ಗತಿ ಮುಂದೆ. ಮಗು, ದಂದುಗವ ಕೊಡಬೇಡಿ, ದಂದುಗವ ಕೊಡಬೇಡಿ, ದಂದುಗವ ಕೊಡಬೇಡಿ, ಇಂದು ಧರ ನಾಣೆ, ಚಂದ್ರ ಸೂರ್ಯ ನಾಣೆ, ಸತ್ಯವಿದು ಜನಕ. ತಂದೆ, ನಾನೆಂದಿಗೂ ದ್ವಿಜದೀಕ್ಷೆಯನ್ನು ಕೈಗೊಳ್ಳುವುದಿಲ್ಲ. ಹಿಂದೂ ದರ ನಾಣೆ, ಚಂದ್ರ ಸೂರ್ಯ ನಾಣೆ, ಸತ್ಯವೈ ಜನಕ. ಮಗು, ಹಾಗಾದರೆ ನೀನು ನನ್ನ ನ್ಯಾಯಕ್ಕೆ ಒಪ್ಪೋದಿಲ್ಲವೇ? ಹೇಗೆ ಒಪ್ಪಲಿ ಜನಕ? ಚಕೋರಂಗ್ಯ ಚಂದ್ರಮನ ಬೆಳಕಿನ ಚಿಂತೆ, ಅಂಬುಜಗೆ ಭಾನುವಿನ ಉದಯದ ಚಿಂತೆ.
ಭ್ರಮರಂಗೆ ಪರಿಮಳವ ಬೆರೆಯುವ ಚಿಂತೆ ಭ್ರಮರಂಗೆ ಪರಿಮಳವ ಬೆರೆಯುವ ಚಿಂತೆ ಭ್ರಮರಂಗೆ ಪರಿಮಳವ ಬೆರೆಯುವ ಚಿಂತೆ